ಎವ್ರಿ ಟ್ವಿನ್ ಮಾಮಿಗೆ ಕನೆಕ್ಟ್ ಆಗುವಂತಹ ವಿಡಿಯೋ ಇದು. ಅವಳಿ ಮಕ್ಕಳು ಟ್ವಿನ್ ಬೇಬೀಸ್ ಅಂದರೆ ಸಂಭಾಳಿಸೋದು ಬಹಳನೇ ಕಷ್ಟ ಆಗ್ತಿರ್ಬೇಕಲ್ಲ, ಹೆಂಗೆ ಸಂಭಾಳಿಸ್ತೀರಿ ಎರಡೆರಡು ಮಕ್ಕಳು ಅಂತ ಈ ಥರ ಸಾಮಾನ್ಯವಾಗಿ ಪ್ರತಿಯೊಬ್ಬ ಟ್ವಿನ್ ಮಾಮ್ನು ಕೇಳುವಂಥದ್ದು. ನೀವೇನಾದರೂ ಟ್ವಿನ್ ಮಾಮ್ ಆಗಿದ್ರಿ ಅಥವಾ ಟ್ವಿನ್ಸ್ ಎಕ್ಸ್ಪೆಕ್ಟ್ ಮಾಡಕತ್ತಿದ್ರ ಅಂದ್ರೂ ಈ ವಿಡಿಯೋ ನಿಮಗೋಸ್ಕರ. ಬಿಕಾಸ್ ಈ ವಿಡಿಯೋದಾಗ ನಾನು ಟ್ವಿನ್ ಮಾಮ್ ಆದವಳು ಯಾವ ರೀತಿ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾಳ, ಎರಡೂ ಬೇಬೀಸಿಗೆ ಸಂಭಾಳಿಸೋದು ಎಷ್ಟೊಂದು ಕಷ್ಟ ಆಗಿರ್ತದ, ಅದನ್ನೆಲ್ಲ ನಾನು ಜಸ್ಟ್ ಬ್ರೀಫ್ ಆಗಿ ಒಂದು 5 points ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ರಿಲೇಟ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಏನು ಅಂತ ಇನ್ಫಾರ್ಮೇಶನ್ ಇಲ್ಲ, ಬಟ್ ನೀವೇನಾದ್ರೂ ಟ್ವಿನ್ಸ್ ಎಕ್ಸ್ಪೆಕ್ಟ್ ಮಾಡತ್ತಿದ್ರಂದ್ರೆ ಈ ರೀತಿಯಾದ ಪ್ರಾಬ್ಲಮ್ಸ್ ಎದುರಾಗ್ತಾವಲ್ಲ ಅನ್ನೋದು ತಿಳ್ಕೊಬಹುದು ಮುಂಚೆನೆ. ಆಮೇಲೆ ಅಕಸ್ಮಾತ್ ಆಲ್ರೆಡಿ ನೀವು ಟ್ವಿನ್ ಮಾಮ್ ಆಗಿದ್ರಿ, ಟ್ವಿನ್ಸ್ ಇದ್ದಿದ್ವು ನಿಮಗೆ ಬೇಬೀಸ್ ಅಂದ್ರೆ ನೀವು ಇದನ್ನ ರಿಲೇಟ್ ಮಾಡ್ಕೋಬಹುದು. ಅಂಡ್ ನಿಮಗೆ ಗೊತ್ತಿರೋ ಇನ್ನ ಒಂದಿಷ್ಟು ಪ್ರಾಬ್ಲಮ್ಸ್ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ನಾಗ ಶೇರ್ ಮಾಡಬಹುದು. ಸೊ ಇನ್ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಫುಲ್ ಎಂಗೇಜಿಂಗ್ ಅಂಡ್ ಫನ್ ಆಗಿರ್ತದ. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಹಾಯ್ ನಮಸ್ಕಾರ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಪ್ರತಿಯೊಬ್ಬ ಟ್ವಿನ್ ಮಾಮ್ನು ಅವಳಿ ಮಕ್ಕಳು ಜನಿಸಿದ ತಕ್ಷಣ ಫೇಸ್ ಮಾಡುವಂತಹ ಮೊದಲನೇ ಪ್ರಾಬ್ಲಮ್ ಅಥವಾ ಸ್ಟ್ರಗಲ್ ಯಾವುದು ಅಂತಂದ್ರ, ಇಬ್ರು ಮಕ್ಕಳು ಅಳ್ತಾ ಇರ್ತಾರ. ಸೊ ಯಾವ ಮಗುನ ಫಸ್ಟ್ ಸಂಭಾಳಿಸ್ಲಿ, ಯಾವ ಮಗುಗ ಫಸ್ಟ್ ಸಮಾಧಾನ ಮಾಡ್ಲಿ. ಎಸ್, ಇದು ರಿಯಲ್ ಸ್ಟ್ರಗಲ್. ಯಾಕಂದ್ರೆ ಒಂದು ಮಗುಗ ಪಿಕ್ ಮಾಡಿ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಮಗು ನೋ ಮ್ಯಾಟರ್ ವಾಟ್ ವೇಟ್ ಮಾಡ್ಲೇಬೇಕಾಗ್ತದ. ಅಂಡ್ ಯಾವ ಮಗುನ ಫಸ್ಟ್ ಪಿಕ್ ಮಾಡಿ ಸಮಾಧಾನ ಮಾಡ್ಲಿ ಅನ್ನೋದು ಸ್ಟ್ರೆಸ್ ಆಗ್ಬಿಡ್ತದ ನಮಗ. ಸೊ ಇದು ಯಾವ ಮಗುಗ ಪಿಕ್ ಮಾಡ್ಲಿ ಅನ್ನೋ ಸ್ಟ್ರಗಲ್ ಅಲ್ಲಿ ಒಂದು ಗಿಲ್ಟಿ ಕಾನ್ಶಿಯಸ್ ಕೂಡ ಬರ್ತದ. ಅಯ್ಯೋ ನಾನು ಯಾವಾಗ್ಲೂ ಫಸ್ಟ್ ಈ ಮಗುಗೆ ಅಟೆಂಡ್ ಮಾಡ್ತೀನಿ, ಆ ಮಗುಗೆ ಏನಾದ್ರೂ ನೆಗ್ಲೆಕ್ಟ್ ಮಾಡ್ತಿದ್ದೀನ, ಇಗ್ನೋರ್ ಮಾಡ್ತಿದ್ದೀನ ಅನ್ನೋ ಒಂದು ಸಣ್ಣ ಗಿಲ್ಟಿ ಕಾನ್ಶಿಯಸ್ ಆಗ್ತದ. ಅಥವಾ ನೆಕ್ಸ್ಟ್ ಟೈಮ್ ಈ ಮಗುಗೆ ಫಸ್ಟ್ ಪಿಕ್ ಮಾಡೋಣ, ಅಥವಾ ಈ ಮಗು ಜಾಸ್ತಿ ಅಳಾತದ ಫಸ್ಟ್ ಇವ್ರಿಗೆ ಸಮಾಧಾನ ಮಾಡೋಣ ಅಂತ ಇದೇನ್ ಕನ್ಫ್ಯೂಷನ್ ಇರ್ತದ. ಇದು ಒಂಥರ ಸೀರಿಯಸ್ ಆದ ಅತಿರೇಕವಾದ ಸ್ಟ್ರಗಲ್ ಏನಲ್ಲ, ಬಟ್ ಆದ್ರೂ ಬಹಳನೇ ಫ್ರಸ್ಟ್ರೇಟಿಂಗ್ ಆಗಿರ್ತದ. ಅಂಡ್ ಗಿಲ್ಟಿ ಕಾನ್ಶಿಯಸ್ ಇಸ್ ರಿಯಲ್ ನೋ ಮ್ಯಾಟರ್ ವಾಟ್. ಇದರಿಂದ ನಾವು ಎಸ್ಕೇಪ್ ಆಗೋಕೆ ಆಗಲ್ಲ. ಏನಂತೀರ ಟ್ವಿನ್ ಮಾಮ್ಸ್? ನಿಜ ಅಲ್ವಾ ನಾ ಹೇಳಿರೋದು? ನೆಕ್ಸ್ಟ್ ಸ್ಟ್ರಗಲ್ ಯಾವ್ದಂದ್ರ, ಮಕ್ಕಳಿಗೆ ಇಬ್ರು ಅವಳಿ ಮಕ್ಕಳಿಗೆ ಫೀಡಿಂಗ್ ಮಾಡೋದು. ನೀವು ಬಾಟಲ್ ಫೀಡಿಂಗ್ ಆದ್ರೂ ಮಾಡ್ರಿ, ಬ್ರೆಸ್ಟ್ ಫೀಡಿಂಗ್ ಆದ್ರೂ ಮಾಡ್ರಿ, ಬಟ್ ಫೀಡಿಂಗ್ ಕಂಟಿನ್ಯೂಸ್ ಆಗಿ ಅನ್ನಿಸ್ತಿರ್ತದ. ಯಾಕಂದ್ರ ಒಂದ್ ಮಗುಗ ಫೀಡಿಂಗ್ ಮಾಡಿ ಮುಗಿಸೋಷ್ಟ್ರಲ್ಲಿ ಇನ್ನೊಂದ್ ಮಗು ರೆಡಿ ಆಗ್ಬಿಟ್ಟಿರ್ತದ ಫೀಡಿಂಗಿಗೆ. ಸೊ ಈ ಮಗುಗ ಎಲ್ಲಾ ಮಾಡಿದೀವಿ ಅನ್ನೋಷ್ಟ್ರಲ್ಲಿ ಆ ಮಗುದು ಫೀಡಿಂಗ್ ಸ್ಟಾರ್ಟ್ ಆಗ್ಬಿಡ್ತದ. ಅಲ್ಲಷ್ಟಕ್ಕೆ ನಮ್ದು ಅರ್ಧ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀವಿ ನಾವು. ಆ ಮಗುದು ಎಲ್ಲಾ ಫೀಡಿಂಗ್ ಮುಗಿಸೋಷ್ಟ್ರಲ್ಲಿ ಇನ್ನೊಂದ್ ಮಗುದು ಆಲ್ರೆಡಿ ಫೀಡ್ ಮಾಡಿರೋದೆಲ್ಲ ಡೈಜೆಸ್ಟ್ ಆಗ್ಬಿಟ್ಟಿರ್ತದ, ಆಕ್ಟಿವ್ ಆಗ್ಬಿಡ್ತದ, ಇಲ್ಲ ಮಗು ನಿದ್ದೆಗೆ ಜಾರ್ಬೇಕಂತ ಅನ್ಕೊಂತಿರ್ತದ. ಸೊ ಇದನ್ನೆಲ್ಲ ಒಂಥರ ಏನಂದ್ರೆ ಆ ಮಗು ಆದ್ಮೇಲೆ ಈ ಮಗು, ಈ ಮಗು ಆದ್ಮೇಲೆ ಆ ಮಗು ಫೀಡಿಂಗ್ ಅಟೆಂಡ್ ಮಾಡೋದು ಒಂಥರ ನಾನ್ ಸ್ಟಾಪ್ ಸೈಕಲ್ ತರನೇ ಅನ್ಸ್ತದೆ. ಎಲ್ಲೋ ಒಂದ್ ಸ್ವಲ್ಪ ರೆಸ್ಟ್ ತಗೋಬೇಕು ಅನ್ನೋಷ್ಟ್ರಲ್ಲೇ ಮಗು ಅಟೆಂಡ್ ಮಾಡ್ಬೇಕಾಗ್ತದ. ಸೊ ಇದು ಒಂಥರ ಹೆಂಗಾಗ್ಬಿಡ್ತದ ಅಂದ್ರೆ ಫ್ರೀ ಟೈಮ್ ಸಿಗೋದಿಲ್ಲ. ಅದರಲ್ಲೂ ಸ್ಟಾರ್ಟಿಂಗ್ ಕೆಲವು ತಿಂಗಳಂತೂ ಫ್ರೀ ಟೈಮ್ ಸಿಗೋದು ಭಾರಿ ಕಷ್ಟನೇ. ಆಮೇಲೆ ನೆಕ್ಸ್ಟ್ ಇನ್ನ ಒಂದು ಇಂಪಾರ್ಟೆಂಟ್ ಸ್ಟ್ರಗಲ್ ಯಾವ್ದು ಅಂದ್ರೆ, ಇದು ಆಲ್ಮೋಸ್ಟ್ ಎಲ್ಲಾ ಮಾಮ್ಸ್ನು ನೋ ಮ್ಯಾಟರ್ ಸಿಂಗಲ್ ಮಾಮ್ ಆದ್ರೂ ಆಗಿರ್ಬೋದು, ಟ್ವಿನ್ ಮಾಮ್ ಆಗಿರ್ಬೋದು, ಎಲ್ಲರೂ ಫೇಸ್ ಮಾಡ್ತಾರ. ಬಟ್ ಟ್ವಿನ್ ಮಾಮ್ ಅಂತೂ ಡಬಲ್ ಆಗಿ ಫೇಸ್ ಮಾಡ್ತಾಳ. ಅದು ಯಾವ್ದಂದ್ರೆ ರಾತ್ರಿಯ ನಿದ್ದೆ ಸರಿಗ ಆಗಂಗೆ ಇಲ್ಲ. ಅದರಲ್ಲೂ ಟ್ವಿನ್ಸ್ ಇದ್ರಂದ್ರು ಒಬ್ರದ್ದು ನಾ ಹೇಳ್ದಂಗ ಫೀಡಿಂಗ್ ಒಬ್ರದೆಲ್ಲ ಮುಗಿಸಿ ಅವ್ರಿಗೆ ಮಲಗಿಸ್ಬೇಕನ್ನಷ್ಟ್ರಿಗೆ ಇನ್ನೊಂದ್ ಮಗುಗ ಫೀಡಿಂಗ್ ಮಾಡ್ಬೇಕು. ಅವ್ರಿಗೆ ಅಟೆಂಡ್ ಮಾಡಿ ಅವ್ರಿಗೆ ಮಲಗಿಸೋಷ್ಟ್ರಲ್ಲಿ ಇನ್ನೊಂದ್ ಮಗು ಎದ್ಬಿಟ್ಟಿರ್ತದ. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಕೂಡ ಇದೇ ರೀತಿ ಆಗ್ತಿತ್ತು. ಫಸ್ಟ್ 3-4 months ಅಂತೂ ಒಂದ್ ಮಗು ಫೀಡಿಂಗ್ ಮಾಡಿ ಅವ್ರಿಗೆ ಮಲಗಿಸುತ್ತಿದ್ದೆ, ಇನ್ನೊಂದ್ ಮಗುದ್ ಫೀಡಿಂಗ್ ಮುಗಿಸ್ಟ್ರಲ್ಲಿ ಆ ಮಗು ಆಲ್ರೆಡಿ ಎದ್ಬಿಟ್ಟಿರ್ತಿತ್ತು. ಸೊ ಇದು ರಾತ್ರಿಯ ನಿದ್ದೆ ಬಹಳ ಡಿಸ್ಟರ್ಬ್ ಆಗ್ಬಿಡ್ತಿತ್ತು. ಸ್ಲೀಪ್ ಡಿಪ್ರೈವೇಶನ್ ಅಂತೂ ಆಗದ್ ಗ್ಯಾರಂಟಿ. ಆಲ್ರೆಡಿ ಯಾರಿಗ್ ಟ್ವಿನ್ಸ್ ಇದ್ದಾರ ಅವ್ರು ಇದನ್ನ ಪಕ್ಕ ರಿಲೇಟ್ ಮಾಡ್ಕೋಬಹುದು. ಅವ್ರು ಈ ಸ್ಟ್ರಗಲ್ ಅಂತೂ ಫೇಸ್ ಮಾಡ್ತಿರ್ತಾರೆ ಇವಾಗ. ಸೊ ನಿಮ್ಗೆ ಈಸಿ ಆಗ್ಲಿ ಅಂತಾನೆ ಟ್ವಿನ್ ಬೇಬೀಸ್ ಇದ್ನು ಯಾವ ರೀತಿ ಸ್ಲೀಪಿಂಗ್ ಸ್ಕೆಡ್ಯೂಲ್ ನ ಸೆಟ್ ಮಾಡಿ ಅವರಿಗೆ ನಿದ್ದೆ ಮಾಡಿಸ್ಬೇಕು, ಅದರಿಂದ ನಮಗೂ ಹೆಂಗ್ ಟೈಮ್ ತಕ್ಕೋಬೇಕು ಅವರಿಗೆ ಕರೆಕ್ಟ್ ಆಗಿ ಒಮ್ಮೆಲೆ ನಿದ್ದೆ ಮಾಡಿಸಿ ಅಂತ ಅನ್ನೋದಕ್ಕೆಲ್ಲ ಕೆಲವೊಂದು ಸಿಂಪಲ್ ಆದ ಟಿಪ್ಸ್, ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನ್ ಕಂಡ್ಕೊಂಡಿರುವಂತಹ ಟಿಪ್ಸ್ ನ ಒಂದ್ ವಿಡಿಯೋ ಮಾಡಿ ಶೇರ್
ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೋರಿ. ಆ್ಯಂಡ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಟ್ವಿನ್ಸ್, ಬಿ ರೆಡಿ ಫಾರ್ ದಿಸ್ ಸ್ಲೀಪ್ ಡಿಪ್ರೈವೇಷನ್. ನೆಕ್ಸ್ಟ್ ಸ್ಟ್ರಗಲ್ ಏನಂದ್ರ ಎಲ್ಲ ವರ್ಕ್ ಎಲ್ಲ ಡಬಲ್ ಮಾಡಬೇಕು, ಎಲ್ಲ ಮೆಸ್ ಕೂಡ ಡಬಲ್ ಆಗ್ಬಿಟ್ಟಿರ್ತದ. ಲೈಕ್ ಒಂದು ಮಗುವಿಗೆ ನಮಗ ಇರುವಂತ ರೂಮ್ ಯಾವತ್ತೂ ಕ್ಲೀನೇ ಅನ್ಸಲ್ಲ. ಯಾಕಂದ್ರೆ ಇಬ್ರು ಮಕ್ಳಿಗೆ ಅಟೆಂಡ್ ಮಾಡಿ ನಿನ್ ರೂಮ್ ಕ್ಲೀನ್ ಆಗಿ ಇಡೋ ಅಷ್ಟ್ರಲ್ಲೇನೆ ಮತ್ತೆ ಮೆಸ್ಸಿ ಆಗ್ಬಿಡ್ತದ. ಸೊ ಅದು ಒಂಥರ ನೆವರ್ ಎಂಡಿಂಗ್ ಲೂಪ್ ಅನಿಸ್ತಿರ್ತದ. ಲಾಂಡ್ರಿ ಎಲ್ಲ ಡಬಲ್ ಇರ್ತದ, ಮತ್ತ ಡೈಪರ್ಸ್ ಕೂಡ ಡಬಲ್ ಎರಡೆರಡು ದೊಡ್ಡ ಪ್ಯಾಕ್ ತರ್ಕೊಂಡ್ ಬರ್ತಿದ್ವಿ. ಸೊ ಎಲ್ಲಿ ನೋಡಿದ್ರು ಬಟ್ಟೆ, ಮಗುವಿನ ಬಟ್ಟೆ ಮತ್ತ ಡೈಪರ್ಸ್ ಅದೇ ಕಾಣಿಸ್ತಿರ್ತದ ರೂಮ್ ಎಲ್ಲ. ಸೊ ಡಬಲ್ ದ ಮೆಸ್ ಇದ್ದೇ ಇರ್ತದ. ಕ್ಲೀನಿಂಗ್ ಅಂತೂ ನೆವರ್ ಎಂಡಿಂಗ್. ನೆಕ್ಸ್ಟ್ ಖರ್ಚು ಅಂದ್ರೆ ಎಕ್ಸ್ಪೆನ್ಸಸ್ನು ಸಡನ್ ಆಗಿ ರೇಸ್ ಆಗ್ತದೆ. ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ, ಟ್ವಿನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಬಟ್ ಸಡನ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಡಬಲ್ ಆಗ್ತಿರ್ತವೆ. ಯಾಕಂದ್ರೆ ಎರಡೂ ಮಕ್ಕಳಿಗೆಲ್ಲ ಒಟ್ಟೊಟ್ಟಿಗೆ ಕ್ಲೋತ್ಸ್ ಬೈ ಮಾಡ್ತಿರ್ತೀವಿ, ಮತ್ತು ಡಾಕ್ಟರ್ ವಿಸಿಟ್ಸ್, ವ್ಯಾಕ್ಸಿನೇಷನ್ ಏನಿದ್ರು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಿರ್ತೀವಿ. ಅದು ಇನ್ಸ್ಟಂಟ್ ಆಗಿ ಆ ಎಕ್ಸ್ಪೆನ್ಸಸ್ ಎಲ್ಲ ಹೆಚ್ಚಿಗೆ ಆಗ್ತಿರ್ತದ. ಸೊ ಈ ರಿಯಲೈಸೇಷನ್ ನಮಗೆ ಆಕ್ಚುಲಿ ಆಗೋದು ಮಕ್ಕಳು ಹುಟ್ಟಿದ್ಮೇಲೆನೆ. ಯಾಕಂದ್ರೆ ಮುಂಚೆ ನಾವು ಅದ್ರ ಬಗ್ಗೆ ಏನು ವಿಚಾರ ಮಾಡಿರಲ್ಲ. ಬರೀ ಟ್ವಿನ್ಸ್ ಅಂದಾಗ ಎಮೋಷನಲಿ ಡಿಮ್ಯಾಂಡಿಂಗ್ ಅದ ಇದು ಬಹಳ. ಲೈಕ್ ನಾವು ಇಬ್ರಿಗೂ ನೋಡ್ಕೋಬೇಕು, ಇಬ್ರಿಗೂ ಸಂಭಾಳಿಸ್ಬೇಕು, ಅದ್ರ ಬಗ್ಗೆ ಅಷ್ಟೇ ಕಲ್ಪನೆ ಇರ್ತದ. ಬಟ್ ಒನ್ಸ್ ಟ್ವಿನ್ ಬೇಬೀಸ್ ಹುಟ್ಟಿದ್ಮೇಲ ಎಮೋಷನಲಿ ಅಷ್ಟೇ ಡಿಮ್ಯಾಂಡಿಂಗ್ ಅಲ್ಲ, ಫೈನಾನ್ಷಿಯಲಿ ಕೂಡ ಅಷ್ಟೇ ಡಿಮ್ಯಾಂಡಿಂಗ್ ಅದ ಅನ್ನೋದು ಅರ್ಥ ಆಗ್ತದ. ಫೈನಲಿ ಮೀ ಟೈಮ್ ಅಂತೂ ಸಿಗದೇ ಇಲ್ಲ. ಆಕ್ಚುಲಿ ಸಿಂಗಲ್ ಬೇಬಿ ಇದ್ದವರಿಗೆ ಮೀ ಟೈಮೇ ಸಿಗ್ತಿಲ್ಲ, ಫ್ರೀ ಟೈಮೇ ಸಿಗ್ತಿಲ್ಲ ಅಂತಿರ್ತಾರೆ. ಅಂತಾದ್ರಾಗ ಟ್ವಿನ್ ಬೇಬೀಸ್ ಇದ್ದಾಗ ಅದು ಫೀಡಿಂಗ್, ಸ್ಲೀಪಿಂಗ್, ನಾ ಹೇಳದ್ನಲ್ಲ ಇಷ್ಟೊತ್ತನ ಸ್ಟ್ರಗಲ್ಸ್ ಎಲ್ಲ. ಸೊ ಅದೆಲ್ಲ ಒಂಥರ ಸೈಕಲ್ ತರ ಕಂಟಿನ್ಯೂಸ್ ಆಗಿ. ಯಾಕಂದ್ರೆ ಅಟ್ಲೀಸ್ಟ್ ಸಿಂಗಲ್ ಬೇಬಿ ಇದ್ದಾಗ ಒಂದೇ ಮಗು ಅಟೆಂಡ್ ಮಾಡೋದಿರ್ತದೆ. ಸೊ ಅದಾದ್ಮೇಲೆ ರೆಸ್ಟ್ ಮಾಡಕ್ ಸ್ವಲ್ಪ ಆದ್ರೂ ಟೈಮ್ ಸಿಗ್ತದೆ. ಬಟ್ ಇದು ಹೆಂಗಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀನೇನೋ ಫೀಲ್ ಆಗ್ತದೆ. ಸೊ ಅಬ್ವಿಯಸ್ಲಿ ಒಬ್ರ ಹೆಲ್ಪ್ ಅಂತೂ ಬೇಕೇ ಬೇಕಾಗ್ತದ. ಒಬ್ರ ಹೆಲ್ಪ್ ಇದ್ದಾಗ ಒಂದ್ ಸ್ವಲ್ಪ ನಮ್ಗೋಸ್ಕರ ಟೈಮ್ ತೆಕ್ಕೋಬಹುದು. ಒಂದ್ ಸ್ವಲ್ಪ ಮೀ ಟೈಮ್ ಅಂದ್ರೆ ರೆಸ್ಟ್ ಮಾಡಕ, ರಿಲ್ಯಾಕ್ಸ್ ಮಾಡಕ ಯಾರ್ದಾದ್ರೂ ಹೆಲ್ಪ್ ಇದ್ರೆ ಸ್ವಲ್ಪ ಟೈಮ್ ತೆಗಿಬಹುದು, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸೊ ಎನಿವೇಸ್ ಈ ಮೀ ಟೈಮಿಗೂ ಸ್ಟ್ರಗಲ್ ಮಾಡೇಬೇಕಾಗ್ತದ. ಸೊ ನಾ ಹೇಳಿರೋ ಇವೆಲ್ಲ ಸ್ಟ್ರಗಲ್ಸ್ ಎಷ್ಟೇ ಫೇಸ್ ಮಾಡಿದ್ರು ಫೈನಲಿ ನಾವೇನ್ ಆ ದಿನದಾಗ ಆ ಎರಡೂ ಮಕ್ಕಳು ಆಟ ಆಡ್ತಿರೋದು, ಆಮೇಲೆ ಇಬ್ರು ಮಕ್ಕಳದ ಬಾಂಡಿಂಗ್ ನೋಡ್ತೀವಲ್ಲ, ಅಷ್ಟು ಪುಟ್ಟ ಮಗು ಇದ್ರೂ ಅವ್ರಿಬ್ರದ್ದು ಬಾಂಡಿಂಗ್ ನೋಡ್ತೀವಲ್ಲ, ಅದೇ ಒಂಥರ ಖುಷಿ ಮತ್ತ ಸಮಾಧಾನ ಈ ಎಲ್ಲ ಸ್ಟ್ರಗಲ್ಸ್ನು ಮರ್ತ್ ಹೋಗಾಗ ಮಾಡ್ತದ. ಇನ್ನ ಬೇರೆ ಯಾವ್ದಾದ್ರು ಸ್ಟ್ರಗಲ್ ಇದ್ದಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ, ಬೇರೆ ಮಾಮ್ಸಿಗ್ನು ಗೊತ್ತಾಗ್ತದ. ಅಂಡ್ ಈ ವಿಡಿಯೋ ನಿಮ್ಗೆ ಹೇಗ್ ಅನಿಸ್ತು ಅಂತಾನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಅಂಡ್ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.